ನಮಸ್ತೆ ಕರ್ನಾಟಕ ಬಂಧುಗಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಆದರೆ ಬಂಧುಗಳೇ, ಇದೀಗ ಅಯೋಧ್ಯೆಯ ಸರಾಯು ನದಿಗೆ ಶ್ರೀರಾಮನ ದರ್ಶನ ಪಡೆಯುವುದಕ್ಕೆ ಬರುತ್ತಿದ್ದ ಭಕ್ತರನ್ನು ಒಳಗೊಂಡ ಬಸ್ ಒಂದು ನದಿಗೆ ಬಿದ್ದಿದೆ. ಮುಂದೆ ಆಗಿರುವ ಪವಾಡದ ಬಗ್ಗೆ ಕೇಳಿದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಅಷ್ಟಕ್ಕೂ ಅಲ್ಲಿ ನಡೆದಿರೋದಾದರೂ ಏನು ಎಂಬ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿರುವಂತಹ ವಿಡಿಯೋ ನೋಡಿ. ಬಂಧುಗಳೇ, ನನ್ನ ಪ್ರಯತ್ನಕ್ಕೆ ಜೊತೆಗೆ ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಬಂಧುಗಳೇ, ನಿಮಗೆ ತಿಳಿದಿರುವ ಹಾಗೆ ಸುಮಾರು 500 ವರ್ಷಗಳ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇನ್ನು ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ನಾವು ನಮ್ಮ ಚಾನಲ್ನಲ್ಲಿ ಶ್ರೀರಾಮನ ಮೂರ್ತಿಯಲ್ಲಿ ಆದ ಬದಲಾವಣೆಯ ಬಗ್ಗೆ ವಿಡಿಯೋಸ್ನ ಮಾಡಿದ್ದೇವೆ. ನೀವಿನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಹೋಗಿ ವಿಡಿಯೋನ ನೋಡಬಹುದು. ಬಂಧುಗಳೇ, ಪ್ರಾಣ ಪ್ರತಿಷ್ಠಾಪನೆಗೆ ಮೊದಲು ಮತ್ತು ಪ್ರಾಣ ಪ್ರತಿಷ್ಠಾಪನೆಗೆ ನಂತರವೂ ಶ್ರೀರಾಮನ ಮೂರ್ತಿಯನ್ನು ನೋಡಿದರೆ ಆಗಿರುವ ಬದಲಾವಣೆಯನ್ನು ನಾವೇ ನೋಡಿ ಕಣ್ತುಂಬಿಕೊಳ್ಳಬಹುದು. ಇನ್ನು ಕಳೆದ ಒಂದು ವಿಡಿಯೋದಲ್ಲಿ ಮೂರ್ತಿಯಲ್ಲಿ ಆದ ಬದಲಾವಣೆಯ ಬಗ್ಗೆ ತಿಳಿಸಿದ್ದೇವೆ. ನೀವು ಅದನ್ನು ಕೂಡ ಬೇಕಾದರೆ ನೋಡಬಹುದು. ಬಂಧುಗಳೇ, ಪ್ರತಿದಿನಾಲೂ ಕೂಡ ಶ್ರೀರಾಮನ ಮೂರ್ತಿಯನ್ನು ಅಲಂಕಾರ ಮಾಡಿದ ಬಳಿಕ ಅದರ ತೇಜಸ್ಸು ಮತ್ತು ಅದರ ಹೊಳಪು ಬದಲಾಗುತ್ತಿದೆ. ಇದನ್ನು ನೋಡಲು ಸಾಗರೋಪಾದಿಯಲ್ಲಿ ಜನರು ಅಯೋಧ್ಯೆಗೆ ಧಾವಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಶ್ರೀರಾಮನ ದರ್ಶನ ಪಡೆದು ಪುನೀತರಾಗಬೇಕೆಂದು ಮಧ್ಯಪ್ರದೇಶದ ವಿರದ್ ಸಿಂಗ್ ರವರ ಕುಟುಂಬ ಸಮೇತರಾಗಿ ಅಯೋಧ್ಯೆಗೆ ಧಾವಿಸುತ್ತಿದ್ದರು. ಆದರೆ ಅವರು ಕುಟುಂಬ ಸಮೇತರಾಗಿ ಬರುತ್ತಿರುವುದರಿಂದ ದೊಡ್ಡ ಒಂದು ಬಸ್ಸಿನ ಅವಶ್ಯಕತೆ ಇತ್ತು. ಅದರಂತೆ ಬಸ್ಸನ್ನು ಮಾಡಿಕೊಂಡು ಬರುತ್ತಿದ್ದರು. ಆದರೆ ದುರದೃಷ್ಟವಶಾತ್ ಆ ಬಸ್ ಓಡಿಸುವ ಚಾಲಕನ ಎಡವಟ್ಟಿನಿಂದಾಗಿ ಚಾಲಕ ನಿದ್ರೆಗೆ ಜಾರಿದ ಬೆನ್ನಲ್ಲೇ ಮಧ್ಯರಾತ್ರಿಯಲ್ಲಿ ಬಸ್ಸಿನಲ್ಲಿ ಅಯೋಧ್ಯೆಗೆ ಬರುತ್ತಿದ್ದ ಇಡೀ ಕುಟುಂಬದ ಜೊತೆಗೆ ಇಡೀ ಬಸ್ ಸರಾಯು ನದಿಗೆ ಹಾರಿತು. ಬಸ್ನಲ್ಲಿ ಇದ್ದವರು ಕೂಗುತ್ತಲೇ ಇದ್ದರು. ಅಷ್ಟರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಎಲ್ಲರ ಕೈ ಹಿಡಿದು ನದಿಯ ದಡಕ್ಕೆ ಸೇರಿಸುತ್ತಾರೆ. ತಮ್ಮ ಇಡೀ ಕುಟುಂಬವನ್ನು ಕಾಪಾಡಿದ ವ್ಯಕ್ತಿಗೆ ಒಂದು ಕೃತಜ್ಞತೆಯನ್ನು ತಿಳಿಸೋಣವೆಂಬುದಾಗಿ ಆತನನ್ನು ಹುಡುಕಾಡಿದರೆ ಆತ ಎಲ್ಲಿಯೂ ಕೂಡ ಸಿಗುವುದಿಲ್ಲ. ಇದನ್ನು ಕಂಡ ಆ ಕುಟುಂಬ ಈ ಮಧ್ಯರಾತ್ರಿಯಲ್ಲಿ ಯಾರೂ ಕೂಡ ಇಲ್ಲದ ಸಮಯದಲ್ಲಿ ನದಿಯಲ್ಲಿ ಬಿದ್ದಿದ್ದ ನಮಗೆಲ್ಲ ಕಾಪಾಡಿ ಈಗ ಮಾಯವಾಗಿರುವುದು ಸಾಕ್ಷಾತ್ ಶ್ರೀರಾಮನೇ ಎಂದು ಜೈ ಶ್ರೀರಾಮ್ ಎಂದು ಜೈಕಾರವನ್ನು ಕೂಗಿ ಅಲ್ಲಿಯೇ ನೆಲಕ್ಕೆ ಊರಿ ಶ್ರೀರಾಮನಿಗೆ ನಮಸ್ಕರಿಸುತ್ತಾರೆ. ಈ ಘಟನೆ ನಡೆದ ಬಳಿಕ ಶ್ರೀರಾಮನೆಂದರೆ ಬರೀ ಹೆಸರಲ್ಲ, ಈ ಹೆಸರಲ್ಲೇ ಒಂದು ಪವಾಡವಿದೆ ಎಂಬುದು ಎಲ್ಲರಿಗೂ ಗೊತ್ತಾಯಿತು. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರ್ನಾಟಕ.